ಹಾಯ್ ವಿವರ್ಸ್, ವೆಲ್ಕಮ್ ಟು ಅಕ್ಷುಸ್ ಚಾನಲ್. ಇವತ್ತು ಇನ್ಸ್ಟೆಂಟ್ ದೋಸೆ ಮಾಡೋಣ. ನಾನಿಲ್ಲಿ ಅವಲಕ್ಕಿ 1 ಕಪ್ಪು, ಅರ್ಧ ಕಪ್ಪು ಚಿರೋಟಿ ರವೆ, ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಈಗ ಒಂದು ಕ್ಲೀನಾಗಿರೋ ಬೌಲ್ಗೆ ಅವಲಕ್ಕಿನ ಹಾಕ್ಕೊಂಡು 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಈಗ ತೊಳೆದಿಟ್ಟಿರೋ ಅವಲಕ್ಕಿಗಿಂತ ಸ್ವಲ್ಪ ಮೇಲೆ ಬರೋಷ್ಟು ನೀರು ಹಾಕ್ಕೊಂಡು ಮತ್ತು ಅದಕ್ಕೇ ನಾವು ರವೆ ಸೇರಿಸ್ಕೊಂಡು ಎರಡನ್ನೂ ನೆನೆಯೋಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಈರುಳ್ಳಿ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1 ಸ್ಪೂನು ಜೀರಿಗೆ, 1 ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಇವಾಗ ಈ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಈರುಳ್ಳಿ ಕ್ಯಾಪ್ಸಿಕಮ್ಮು ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಜೀರಿಗೆ ಅಚ್ಕಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದೆಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಾಗಲೇ ಏನು ಅವಲಕ್ಕಿ ಮತ್ತು ರವೆನ ನೆನೆಸಿಟ್ಟಿದ್ವೋ ಅದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದೋಸೆ ಬ್ಯಾಟರ್ ಥರ ರುಬ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಇವಾಗಲೇ ತೆಗೆದಿಟ್ಕೊಂಡಿರೋ ಅರ್ಧ ಬಟ್ಲು ಮೊಸರು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಇದಕ್ಕೆ ಬ್ಯಾಟರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕ್ಕೋಬೇಕು. ಪ್ರತಿಯೊಂದೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮಗೆ ದೋಸೆ ಹಿಟ್ಟು ಮತ್ತು ಮೇಲ್ಗಡೆ ಸ್ಟಫಿಂಗಿಗೆ ವೆಜಿಟೇಬಲ್ಸ್ ರೆಡಿಯಾಗಿದೆ. ಈಗ ಪ್ಯಾನ್ ಮೇಲೆ ದಪ್ಪದಾಗಿ ದೋಸೆ ಹಾಕ್ಕೊಂಡು ಮೇಲ್ಗಡೆ ವೆಜಿಟೇಬಲ್ಸ್ನ ಹರಡ್ಕೊಂಡು ಸುತ್ತ ಎಣ್ಣೆ ಬಿಟ್ಟು 5 ಮಿನಿಟ್ಸ್ ಬಿಟ್ಟು ಇನ್ನೊಂದು ಸೈಡ್ ಫ್ಲಿಪ್ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಉತ್ತಪ್ಪ ದೋಸೆ ರೆಡಿ ಆಗುತ್ತೆ. ಥ್ಯಾಂಕ್ ಯು.